ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಮಂಚಾಲಮ್ಮನನ್ನ, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಒತ್ತಿನಣೆಯ ಬೈಂದೂರು ಒತ್ತಿನಣೆಯ ರಾಘವೇಂದ್ರ ಮಠ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ. ನಾನು 26ನೇ ತಾರೀಕು ಊರಿಗೆ ಹೋಗಿದ್ದೆ. ಆಗ ನಾನು ರಾಯರ ಮಠಕ್ಕಲ್ಲಿ ಹೋಗಿದ್ದೆ. ಆದರೆ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಅಷ್ಟೇ. ಅದರಿಷ್ಟು ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಆ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ವಾತಾವರಣ ನನಗೆ ಮಂತ್ರಾಲಯಕ್ಕೆ ಹೋದಷ್ಟು ಖುಷಿಯನ್ನು ಕೊಟ್ಟಿತ್ತು. ಅಲ್ಲಿ ಪಾದ ಪೂಜೆಯನ್ನು ಮಾಡ್ತಾರೆ. ಎಲ್ಲರನ್ನು ಹೇಗೆ ಮಂತ್ರಾಲಯದಲ್ಲಿ ಕುಳಿಸ್ತಾರೋ ಹಾಗೆ ಅಲ್ಲಿ ಕುಳಿಸಿ ಸಹಿತ ಪೂಜೆಯನ್ನು ಮಾಡ್ತಾರೆ. ಆ ಮೂರ್ತಿಯನ್ನು ನೋಡಿದಾಗ ಪುಟ್ಟದಾದ ಮೂರ್ತಿ ಏನು ಚೆಂದ ಕಾಣುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ. ನಿಮಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪಾದಪೂಜೆಯಲ್ಲಿ ಎಲ್ಲರನ್ನೂ ಕುಳಿಸಿ ಇಡೀ ಮನೆ ಮಂದಿಯ ಎಲ್ಲರ ರಾಶಿ ನಕ್ಷತ್ರವನ್ನು ಕೇಳಿ ಪೂಜೆಯನ್ನು ಮಾಡ್ತಾರೆ. ಅಲ್ಲೂ ಸಹಿತ ರಾಯರ ಮೂರ್ತಿ ಇದೆ, ಬೆಳ್ಳಿ ಮೂರ್ತಿ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾರೆ. ಆರತಿಯನ್ನು ಮಾಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಮತ್ತು ಎಲ್ಲ ಕಡೆ ನೋಡಿದರೂ ರಾಯರ ಫೋಟೋಗಳು, ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ಬಿಡ್ತು. ಇಲ್ಲಿ ಅಂತೂ ಹೂವಂತೂ ಎಷ್ಟು ಚೆನ್ನಾಗಿದೆ ನೋಡಿ. ತುಳಸಿ ಅಂತೂ ಅಲ್ಲಿ ಕೇಳ್ತೀನಿ ನಾನು, ಯಾಕೆ ತುಳಸಿ ಇಷ್ಟು ಚೆನ್ನಾಗಿದೆ, ನಮ್ಮ ಮಲೆನಾಡಲ್ಲೂ ಇಷ್ಟು ಚೆನ್ನಾಗಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಅದನ್ನು ಮೈಸೂರಿಂದ ತರಿಸ್ತೀವಮ್ಮ ಅಂತ. ನೋಡಿ, ಇಲ್ಲಿ ಕಾಣ್ತಾ ಇದೆ ಬೃಂದಾವನ ಸಹಿತ ಅಷ್ಟೇ ಚೆನ್ನಾಗಿದೆ. ನಾನು ಮದುವೆಗಿಂತ ಮುಂಚೆ ಇತ್ತು ಇಲ್ಲಿ. ಈಗಂತೂ ತುಂಬ ಉತ್ತಮ ಆಗಿದೆ, ಅಷ್ಟು ವೃದ್ಧಿಯಾಗಿದೆ ಇಲ್ಲಿ. ನೋಡೋಕ್ಕೂ ಕಾನನದ ಮಧ್ಯೆ ಅಂತಾರಲ್ವ, ಹಾಗಿದೆ ರಾಯರ ಮಠ. ಬಹುಶಃ ಮೂರ್ತಿಯನ್ನು ನೋಡಿ, ನೀವು ರಾಯರನ್ನು ನೋಡಿ, ನಮ್ಮ ಮುದ್ದು ರಾಯರು ಹೇಗೆ ಕೂತಿದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನೋಡಿ. ಹಾಗೆ ರಾಯರ ಪಕ್ಕಕ್ಕೆ ಆಂಜನೇಯ ದೇವಸ್ಥಾನ ಇದೆ ನೋಡಿ. ನಾಗಮ್ಮ ಇದ್ದಾಳೆ, ಹೇಗೆ ಇದ್ದಾಳೆ ಅಂತ ಒಬ್ಬೊಬ್ಬ ನೋಡಿದಾಗ ಆಶ್ಚರ್ಯ ಆಗಿಬಿಡ್ತು. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಆ ತಾಯಿ ನಾಗಮ್ಮ. ಹಾಗೇ ಅಲ್ಲೆಲ್ಲ ಪೂಜೆಯನ್ನು ಮಾಡಿ ನಾಗಮ್ಮನ ದರ್ಶನ, ತುಳಸಿ ದರ್ಶನವನ್ನು ಪಡ್ಕೊಂಡು ನಾವು ಸೀದಾ ನವಗ್ರಹ ಇದಕ್ಕೆ ಬರ್ತೀವಿ. ಅಲ್ಲೂ ಹಾಗೆ ನವಗ್ರಹ ಪ್ರದಕ್ಷಿಣೆನೇ ಹಾಕಿ ಕೊನೆಗೆ ಬಂದಿದ್ದು ಪ್ರಸಾದವನ್ನು ತಗೊಳ್ಳೋಕ್ಕೆ. ಪ್ರತಿ ಗುರುವಾರ ಇಷ್ಟಿರಲ್ಲಕ್ಕ ಅಂತ ನಮ್ಮ ತಂಗಿ ಹೇಳ್ತಾಳೆ ನೋಡಿ. ಹೆಸರು ಕಾಳು, ಶಿರಾ, ಆಮೇಲೆ ಅವಲಕ್ಕಿ, ಆಮೇಲೆ ಪಾಯಸ, ಅಯ್ಯೋ ಹೊಟ್ಟೆ ತುಂಬಷ್ಟು ಒಂದು ಸಲ ತೊಗೊಂಡೋದ್ರೆ ಇನ್ನೊಂದು ಸಲ ಇಲ್ಲ ಅನ್ನಂಗಿಲ್ಲ, ಅಷ್ಟು ಹೊಟ್ಟೆ ತುಂಬಷ್ಟು ಕೊಟ್ಟಿದ್ದಾರೆ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅಯ್ಯೋ ಭಾಳ ಖುಷಿ ಆಯಿತು. ಹಾಗೆ ಖಂಡಿತವಾಗಿ ಆ ಕಡೆ ಬಂದವರು ರಾಯರ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ